ಈ ಆ್ಯಪ್ನಲ್ಲಿ ಈಸಿಯಾಗಿ ಎಡಿಟಿಂಗ್ ಮಾಡ್ಬೋದು. ಫಸ್ಟು ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ಇನ್ಶಾಟ್ ಅಂತೇಳಿ ಟೈಪ್ ಮಾಡಿ. ನಾನು ಆಲ್ರೆಡಿ ಇನ್ಶಾಟ್ನ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಇನ್ಸ್ಟಾಲ್ ಅಂತ ಹಾಕ್ಬಿಟ್ಟು ಅದು ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ. ಇಲ್ಲಿ ವಿಡಿಯೋ ಅಂತ ಇದೆ ಅಲ್ವಾ, ವಿಡಿಯೋದಲ್ಲಿ ಹೋಗಬೇಕಾಗುತ್ತೆ. ನ್ಯೂ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ವಿಡಿಯೋ ಬೇಕೋ ಅದನ್ನು ಚೆಕ್ ಮಾಡ್ಕೊಳ್ಳಿ. ಡ್ರಾಫ್ಟ್ಗೆ ಹಾಕಬೇಕಾಗುತ್ತೆ. ಡ್ರಾಫ್ಟ್ಗೆ ಹಾಕಿದ್ಮೇಲೆ ನೀವು ಫಸ್ಟು ಬ್ಯಾಕ್ ಕ್ಯಾಮ್ರಾದಿಂದ ಮಾಡಿದ್ರೆ ಫ್ಲಿಪ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಬೇಕೋ ಆ ರೀತಿ ರೋಟೇಟ್ ಮಾಡ್ಕೊಳ್ಬೋದು, ಇಲ್ಲ ಫ್ಲಿಪ್ ಮಾಡ್ಕೊಳ್ಬೋದು. ಇನ್ಶಾಟ್ ಅಂತೇಳಿ ವಾಟರ್ ಮಾರ್ಕ್ ಇರುತ್ತೆ, ಅದ್ರ ಮೇಲೆ ಇಂಟು ಕ್ಲಿಕ್ ಮಾಡಿ ಒಂದು ಅಡ್ವರ್ಟೈಸ್ ಬರುತ್ತೆ. ಅದನ್ನು ನೋಡಾದಮೇಲೆ ರಿಮೂವ್ ಆಗುತ್ತೆ. ಯಾವುದೇ ರೀತಿಯಾದಂಥ ಕಾಪಿರೈಟ್ಸ್ ಬರೋದಿಲ್ಲ. ನಿಮ್ಮ ಸ್ಪ್ಲಿಟ್ ಮಾಡಬೇಕು, ಏನಾದರೂ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಸ್ಪ್ಲಿಟ್ ಮಾಡ್ಕೊಳ್ಬೋದು. ಇಲ್ಲಿ ಬೇಕಾದಷ್ಟು ಕ್ಯಾನ್ವಾಸ್ ಇದೆ. ನಿಮಗೆ ಇನ್ಶಾಟ್ ಬೇಕಾದರೆ, ಯೂಟ್ಯೂಬಲ್ಲಿ ಬೇಕಾದರೆ, ಶಾರ್ಟ್ಸ್ ಬೇಕಾದರೆ, ಯಾವುದ್ರಲ್ಲಿ ಬೇಕಾದರೂ ಕ್ಯಾನ್ವಾಸ್ನ ಆ್ಯಡ್ ಮಾಡಿಕೊಂಡು ಮಾಡ್ಬೋದು. ನಿಮ್ಗೆ ಯಾವ್ದು ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಳ್ಬೋದು. ಯೂಟ್ಯೂಬ್ ಮಾಡ್ತಾ ಇದ್ದರೆ ಆದಷ್ಟು ಯೂಟ್ಯೂಬ್ ಮ್ಯೂಸಿಕ್ನ ಯೂಸ್ ಮಾಡಿ. AI ಎಫೆಕ್ಟ್ಸ್ ಸಹಿತ ಇದೆ. ಟೆಕ್ಸ್ಟ್ ಬೇಕಾದರೆ ಟೆಕ್ಸ್ಟ್ನ ಯೂಸ್ ಮಾಡ್ಬೋದು. ಸ್ಟಿಕ್ಕರ್ಸು ನಿಮ್ಗೆ ಯಾವ ಸ್ಟಿಕ್ಕರ್ಸ್ ಬೇಕೋ ಆ ಸ್ಟಿಕ್ಕರ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ಟೆಕ್ಸ್ಟ್ನಲ್ಲಿ ಡಿಫ್ರೆಂಟ್ ಟೈಪ್ ಆಗಿದೆ. ನೀವು ಒಂದು ವೇಳೆ ಇವಾಗ ಯಾವುದಾದ್ರೂ ಒಂದು ನೇಮ್ನ ಟೈಪ್ ಮಾಡಿ ಅದಕ್ಕೆ ಟೆಕ್ಸ್ಟು, ಬಾರ್ಡರು, ಶ್ಯಾಡೋ, ಗ್ಲೋ, ಲೇಬಲ್, ಒಪ್ಯಾಸಿಟಿ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಬೋದು. ನೀವು ಯಾವುದೇ ವಿಡಿಯೋ ಮಾಡಿದ್ರೂ ಆದಷ್ಟು ಟೆಕ್ಸ್ಟ್ನ ಆ್ಯಡ್ ಮಾಡಿ. ಇದು ನಮ್ಮ ವಿಡಿಯೋಗಳಿಗೆ ಡಿಫ್ರೆಂಟ್ ವೈಬ್ ಕೊಡುತ್ತೆ. ಅದಕ್ಕೆ ಆದಷ್ಟು ವಿಡಿಯೋಗಳಲ್ಲಿ ನಿಮ್ಮ ಟೆಕ್ಸ್ಟ್ಗಳನ್ನ ಆ್ಯಡ್ ಮಾಡೋದನ್ನು ಮರಿಬೇಡಿ. ಯಾವ್ದು ಬೇಕಾದರೂ ಫಿಲ್ಟರ್ಸ್ನ ಆ್ಯಡ್ ಮಾಡ್ಕೊಳ್ಬೋದು, ಎಫೆಕ್ಟ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ಡಿಫ್ರೆಂಟ್ ಟೈಪ್ ಆಗಿದೆ. ಕ್ಯಾಪ್ಷನ್ಸ್ನ ಆ್ಯಡ್ ಮಾಡ್ಬೋದು. AI ಎಫೆಕ್ಟ್ ಬೇಕಾದರೂ ಹಾಕ್ಕೊಳ್ಬೋದು. ಫಿಲ್ಟರ್ನ ಆ್ಯಡ್ ಮಾಡ್ಕೊಳ್ಬೋದು. ಸಪ್ರೇಟಾಗಿ ಅಡ್ಜಸ್ಟ್ ಮಾಡೋದು ಇದೆ. ನಿಮಗೆ ಸಪ್ರೇಟಾಗಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಲೈಟ್ನೆಸ್ಸು ನಿಮಗೆ ಒಂದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಬ್ರೈಟಾಗಿ ಆ ರೀತಿ ಎಲ್ಲ ಮಾಡ್ಕೊಳ್ಬೋದು. ಯಾವುದಾದ್ರೂ ಪಿಪ್ಗೆ ಹೋಗ್ಬಿಟ್ಟು ಪಿಪ್ನಲ್ಲಿ ಯಾವುದಾದ್ರು ನಿಮ್ಗೆ ಎಕ್ಸ್ಟ್ರಾ ಫೋಟೋಸ್ ಬೇಕು ಅಂದರೆ ಅದನ್ನು ಆ್ಯಡ್ ಮಾಡಿಕೊಂಡು ಅನಿಮೇಷನ್ ಮಾಡ್ಬೋದು, ಅದನ್ನು ಕಟ್ ಮಾಡ್ಬೋದು. ಯಾವ ರೀತಿ ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು. ಅದು ಬೇಡ ಅಂತ ಹೇಳಿದ್ರೆ ಅಲ್ಲಿ ಇಂಟು ಮಾರ್ಕ್ ಹೋಗ್ಬಿಟ್ರೆ ಅದು ಡಿಲೀಟ್ ಆಗಿಬಿಡುತ್ತೆ. ಟ್ರಿಮ್ ಮಾಡ್ಕೊಳ್ಬೋದು. ನಿಮ್ಗೆ ಎಷ್ಟು ವಿಡಿಯೋ ಬೇಕೋ ಅದನ್ನು ಟ್ರಿಮ್ ಮಾಡ್ಕೊಳ್ಬೋದು, ಕಟ್ ಮಾಡ್ಬೋದು, ಸ್ಪ್ಲಿಟ್ ಮಾಡ್ಬೋದು. ಆಲ್ರೆಡಿ ನಾನು ಫಸ್ಟಲ್ಲಿ ತೋರಿಸ್ತೀನಲ್ಲ ಆ ರೀತಿ. ಡಿಲೀಟ್ ಬೇಕಾದರೆ ಡಿಲೀಟ್ ಮಾಡ್ಕೊಳ್ಬೋದು. ವಾಯ್ಸ್ನ ಕಮ್ಮಿ ಮಾಡ್ಬೋದು. ವಾಲ್ಯೂಮ್ಗೆ ಹೋಗ್ಬಿಟ್ಟು ನಿಮಗೆ ಎಷ್ಟು ವಾಯ್ಸ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ವಾಯ್ಸ್ ಎನ್ಹಾನ್ಸ್ ಮಾಡ್ಬೋದು. ರಿಮೂವ್ ಮಾಡ್ಬೋದು. ವಿಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಬ್ಯಾಕ್ಗ್ರೌಂಡ್ ಬೇಡ ಅಂತ ಹೇಳಿದ್ರೆ ಆ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಬೋದು. ವಿಡಿಯೋ ಡೌನ್ಲೋಡ್ ಮಾಡುವಾಗ ಆದಷ್ಟು 2K 4Kನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಿಂದ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿಂದನೇ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ.